ಅಭಿನವ ಶಂಕರ ಅಧ್ಯಾಯ 18 ಕಾಲಟಿ ಕ್ಷೇತ್ರದ ಅನಾವರಣ. ನಮ್ಮ ಭಾರತ ದೇಶದಲ್ಲಿ ನದಿ ತೀರ ಪ್ರದೇಶ, ಪರ್ವತ ಪ್ರದೇಶ ಮತ್ತು ವನ ಪ್ರದೇಶಗಳಿಗೆ ವಿಶೇಷವಾದ ಪೂಜ್ಯ ಸ್ಥಾನವುಂಟು. ಈ ಪವಿತ್ರ ಸ್ಥಳಗಳಲ್ಲಿಯೇ ನಮ್ಮ ಸಂಸ್ಕೃತಿಯು ಉಗಮವಾದುದು. ಮಹಾತಪಸ್ವಿಗಳು, ಮಹಾಯೋಗಿಗಳು ಮತ್ತು ಮಂತ್ರದ್ರಷ್ಟಾರರೂ ಆದ ಋಷಿಗಳು ಇಲ್ಲಿಯೇ ಶ್ರುತಿಗಳನ್ನು ಪ್ರತ್ಯಕ್ಷ ಮಾಡಿಕೊಂಡರು. ಇಲ್ಲಿಯೇ ಬ್ರಹ್ಮಸೂತ್ರ, ರಾಮಾಯಣ, ಮಹಾಭಾರತ, ಭಾಗವತ ಮೊದಲಾದ ದಾರ್ಶನಿಕ ಇತಿಹಾಸ ಕಾವ್ಯಗಳು ಸೃಷ್ಟಿಯಾದುದು. ಲೋಕ ಕಲ್ಯಾಣಕರ್ತರಾದ ಮಹಾಪುರುಷರು ತಮ್ಮ ಸಾಧನೆ, ಅನುಷ್ಠಾನ ಮತ್ತು ತಪಸ್ಸುಗಳನ್ನು ನಡೆಯಿಸುತ್ತಿದ್ದುದು ಭಾರತದ ಹೃದಯ ಮತ್ತು ಬೌದ್ಧಿಕ ಕೇಂದ್ರಗಳು ಇಂಥ ನದಿ, ಗಿರಿ, ವನ ಪ್ರದೇಶಗಳೇ ಆಗಿದ್ದವು. ಇಂಥ ದಿವ್ಯ ಸ್ಥಳಗಳಲ್ಲಿ ನಾಗರಿಕತೆಯ ಸೋಗು, ಬಡಿವಾರ, ಬೆಡಗು, ಭಿನ್ನಾಣಗಳು ತಲೆ ಇಡಲು ಹೆದರುತ್ತಿದ್ದವು. ಲೋಕೈಕ ಶ್ರೇಷ್ಠರಾದ ಪರಮಪೂಜ್ಯರಾದ ಧರ್ಮೋದ್ಧಾರಕರಾದ ಶ್ರೀ ಶಂಕರ ಭಗವತ್ಪಾದರಂಥ ಅವತಾರಿಗೆ ಜನ್ಮವಿತ್ತ ಕಾಲಟಿಯು ಇಂಥ ದಿವ್ಯ ಪ್ರದೇಶವೇ ಆಗಿತ್ತು, ಪುಣ್ಯಧಾಮವೇ ಆಗಿತ್ತು. ಪೂರ್ಣಾ ನದಿ ತೀರದಲ್ಲಿಯೇ ಇದ್ದ ಆ ಗ್ರಾಮದಲ್ಲಿಯೇ ಶ್ರೀಶಂಕರರು ಜನ್ಮವೆತ್ತಿ 8 ವರ್ಷಗಳ ಕಾಲ ತಮ್ಮ ಆಟ, ಪಾಠ, ಓದು, ವ್ಯಾಸಂಗ, ಚಿಂತನ, ಮಂಥನ, ಪೂಜಾನುಷ್ಠಾನಗಳನ್ನು ನೆರವೇರಿಸಿದುದು. ಇಷ್ಟು ದೀರ್ಘ ಕಾಲ ಇದ್ದ ಇನ್ನೊಂದು ಪವಿತ್ರ ಸ್ಥಳವೆಂದರೆ ಶೃಂಗೇರಿ. ಶ್ರೀಮದಾಚಾರ್ಯರು ಕೇವಲ 8ನೆಯ ವಯಸ್ಸಿನಲ್ಲಿಯೇ ಸನ್ಯಾಸ ದೀಕ್ಷೆಯನ್ನು ವಹಿಸಿ ಮಾತೆಯರ ಅಪ್ಪಣೆಯಂತೆ ಹೊರಟ ಬಳಿಕ ಮತ್ತೆ ದಯಮಾಡಿಸಿದುದು ಆ ಪುಣ್ಯ ಮಾತೆಯು ಇಹಲೋಕ ವ್ಯಾಪಾರವನ್ನು ಮುಕ್ತಾಯಗೊಳಿಸುವ ಸಮಯದಲ್ಲಿಯೇ. ಇಂಥ ಪರಮಶ್ರೇಷ್ಠನನ್ನು, ಭಾರತ ಭಾಗ್ಯವಿಧಾತನನ್ನು ಹೆತ್ತ ಪುಣ್ಯವಂತೆ ಪರಮ ತೃಪ್ತಿಯಿಂದ ಶಾಂತಳಾಗಿ ಕಡೆಯುಸಿರೆನ್ನೆಳೆದಳು. ಶ್ರೀಶಂಕರರು ತಮ್ಮ ಪೂರ್ವಾಶ್ರಮದ ಬಂಧುಗಳನ್ನು ಕರೆದು ತಾಯಿಯ ಸಂಸ್ಕಾರಕ್ಕೆ ನೆರವಾಗಬೇಕೆಂದು ಕೇಳಿದರು. ಆದರೆ ಅವರ ಕೇಳಿಕೆ ನೆರವೇರಲಿಲ್ಲ. ಕರ್ಮ ಮೀಮಾಂಸಾವಾದಿಗಳಾಗಿದ್ದ ಆ ಗ್ರಾಮಸ್ಥರು ಸನ್ಯಾಸವು ಕಲಿವರ್ಜ್ಯವೆಂದು, ಅಂಥ ನಿಷಿದ್ಧವಾದ ಸನ್ಯಾಸವನ್ನು ಸ್ವೀಕರಿಸಿದುದರಿಂದ ಶಂಕರರು ವೇದ ಮಾರ್ಗ ವಿರೋಧಿ ಎಂದು ಭಾವಿಸಿಬಿಟ್ಟಿದ್ದರು. ವೇದ ಮಾರ್ಗ ವಿರೋಧಿಗಳೊಡನೆ ಸಹಕರಿಸುವುದಿಲ್ಲವೆಂದು ತಿಳಿಸಿದರು. ಶ್ರೀಶಂಕರರು ತುರಿಯ ಆಶ್ರಮವು ಸರ್ವಶ್ರೇಷ್ಠ ಆಶ್ರಮವೆಂದು ತಿಳಿಸಿದರೂ ಸಹ ಈ ಜನ ತಮ್ಮ ಮೊಂಡುತನವನ್ನು ಬಿಡಲಿಲ್ಲ. ಸನ್ಯಾಸಿಯಾದವರಿಗೆ ಮಾತ್ರ ಸಂಸ್ಕಾರ ಮಾಡಲು ಅಧಿಕಾರವಿಲ್ಲವೆಂದು ವಾದಿಸಿದರು. ಆದರೆ ತಾವ್ಯಾರೂ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಲು ಮುಂದೆ ಬರಲಿಲ್ಲ. ಆಗ ಶಂಕರರು ಲೋಕಕ್ಕೆ ಮಾರ್ಗದರ್ಶನವನ್ನು ನೀಡಿ ತಮ್ಮ ಜನರಿಗೆ ತಾವೇ ಸಂಸ್ಕಾರ ಮಾಡಿದರು. ಅನಂತರ ಕಾಲಟಿಯನ್ನು ಬಿಟ್ಟರು. ಆ ಕ್ಷೇತ್ರವಾಸಿಗಳಾಗಿದ್ದ ಬ್ರಾಹ್ಮಣರು ಯತಿಶ್ರೇಷ್ಠರಾಗಿದ್ದ ಶ್ರೀಶಂಕರರ ಬಗ್ಗೆ ಯೋಗ್ಯ ವರ್ತನೆಯನ್ನು ತೋರದೆ ಅನಾದರ, ಅಸಡ್ಡೆಗಳನ್ನು ಪ್ರದರ್ಶಿಸಿದ್ದರು. ಇದರಿಂದ ವಿವೇಕಶಾಲಿಗಳಾಗಿದ್ದ ಕೆಲವರಿಗೆ ಅವರಲ್ಲಿ ಬೇಸರ ಉಂಟಾಗಿತ್ತು. ಆ ಬಂಧುಗಳನ್ನು ಅವರು ದೂರ ಮಾಡಿದ್ದರು. ಅವರೊಡನೆ ಆಚಾರ ವ್ಯವಹಾರಗಳನ್ನೂ ನಿಲ್ಲಿಸಿಬಿಟ್ಟರು. ಹೀಗೆ ಸಮಾಜದಿಂದ ದೂರೀಕರಿಸಲ್ಪಟ್ಟ ಕಾಲಟಿಯ ಆ ಜನಗಳು ತಮ್ಮ ಮಹಾಪರಾಧವನ್ನು ತಾವು ಮಹಾಪುರುಷ ಶ್ರೀಶಂಕರರಲ್ಲಿ ತೋರಿದ ಅಕ್ಷಮ್ಯ ವರ್ತನೆಯನ್ನು ಅರಿತುಕೊಂಡು ಅನಂತರ ತುಂಬಾ ಪಶ್ಚಾತ್ತಾಪಪಟ್ಟರು. ಶ್ರೀಶಂಕರ ಭಗವತ್ಪಾದರು ಕಾಲಟಿಯನ್ನು ಬಿಟ್ಟ ನಂತರ ಆ ಸ್ಥಳದಲ್ಲಿನ ಕಳೆಯೇ ಹೋಗಿಬಿಟ್ಟಿತು. ಚಟುವಟಿಕೆಯೇ ಇಲ್ಲವಾಯಿತು. ಕ್ರಮೇಣ ಕಾಲದ ಪದಹತೆಗೆ ಸಿಲುಕಿದ ಆ ಪುಣ್ಯ ಸ್ಥಳವು ಭೂಗರ್ಭದಲ್ಲಿ ಅಡಗಿದ್ದ ದಿವ್ಯರತ್ನದಂತೆ ಯಾರ ದೃಷ್ಟಿಗೂ ಬೀಳದೆ ಸುಪ್ತವಾಗಿತ್ತು. ಅನ್ಯಮತೀಯರು ಬಂದು ಆ ಸ್ಥಳವನ್ನು ಆಕ್ರಮಿಸಿಬಿಟ್ಟಿದ್ದರು. ಕ್ರಿಶ್ಚಿಯನ್ ಪಾದ್ರಿಗಳ ದುಷ್ಟಾಚಾರ ಉಪಟಳಗಳಿಂದ ಮತಾಂತರಗೊಂಡಿದ್ದ ಜನವೇ ಕ್ರಿಶ್ಚಿಯನ್ನರೇ ಆ ಸ್ಥಳದಲ್ಲಿ ವಿಪರೀತವಾಗಿದ್ದು ಎಲ್ಲ ಜಮೀನುಗಳನ್ನೂ ಗುತ್ತಿಗೆಗೆ ಹಿಡಿದು ಇಡೀ ಪ್ರದೇಶವನ್ನೇ ಕ್ರೈಸ್ತೀಕರಣ ಮಾಡಿಕೊಂಡು ಬಿಟ್ಟಿದ್ದರು. ಅವರಿಗೆ ಆಗಿನ ಆಳರಸರಾಗಿದ್ದ ಭಾರತ ಸರ್ಕಾರದ ಸರ್ವ ರೀತಿಯ ಬೆಂಬಲ, ಸಹಾಯವೂ ಸೌಲಭ್ಯವೂ ದೊರಕಿದ್ದವು. ನಾಸ್ತಿಕ ಭಾವನೆಗಳನ್ನು ಬಲಿಯುತ್ತಾ ಬಂದು ನೈತಿಕ ಮತ್ತು ಆಧ್ಯಾತ್ಮಿಕ ಮೌಲ್ಯಗಳ ಬಗ್ಗೆ ಜನಗಳಲ್ಲಿ ಒಂದು ರೀತಿಯ ತಾಮಸಿಕ ಔದಾಸೀನ್ಯ, ಅನಾದರ, ಅಸಡ್ಡೆಗಳು ಪ್ರಬಲಿಸುತ್ತಿದ್ದಾಗ ಲೋಕತಾರಕವಾದ ಸನಾತನ ಧರ್ಮವನ್ನು ಮತ್ತೆ ಉತ್ಥಾನಗೊಳಿಸುವ ಅವಶ್ಯಕತೆಯಿತ್ತು. ಹಿಂದೆ ಆ ಮಹತ್ ಕಾರ್ಯವು ಶ್ರೀಶಂಕರ ಭಗವತ್ಪಾದರ ಅದ್ವೈತ ದುಂದುಭಿಯಿಂದಲ್ಲವೇ ನಡೆದಿದ್ದುದು. ಈಗ ಹಾಗೆಯೇ ಸನಾತನ ಧರ್ಮಕ್ಕೆ ಗ್ಲಾನಿಯೊದಗಿದ್ದ ಈ ಅತ್ಯಂತ ವಿಪ್ಲವ ಸಮಯದಲ್ಲಿ ಸನಾತನ ಧರ್ಮವನ್ನು ಉದ್ಧಾರ ಮಾಡಿದ ಆ ಮಹಾತ್ಮರ ಜನ್ಮಸ್ಥಳವೇ ಅನ್ಯಮತೀಯರ ವಶದಲ್ಲಿದ್ದಾಗ ಅದನ್ನು ಮರಳಿ ಪಡೆದು ಅಲ್ಲಿ ಶ್ರೀಶಂಕರರ ದಿವ್ಯ ಸ್ಮರಣೆಯು ಅನುದಿನವೂ ಉಂಟಾಗುವಂತೆ ಮಾಡುವುದು ಆದ್ಯ ಕರ್ತವ್ಯವಾಗಿರಲಿಲ್ಲವೇ? ಮತ್ತು ಶಂಕರರ ತತ್ವ ಪ್ರಸಾರದಿಂದ ಹೊಸ ಜಾಗೃತಿ ಮೂಡಿಸುವುದು ಅಗತ್ಯವಾಗಿರಲಿಲ್ಲವೇ? ಶಂಕರರ ವಾಣಿ ವಿಶ್ವವ್ಯಾಪಕವಾಗುವಂತೆ ಮಾಡುವುದು ಅವಶ್ಯವಾಗಿತ್ತಲ್ಲವೇ?
ಸಿದ್ಧ ಸಂಕಲ್ಪರಾಗಿದ್ದ ಶ್ರೀ ಗುರುವರ್ಯರು ಕಾಲಟಿ ಕ್ಷೇತ್ರವನ್ನು ಉದ್ಧರಿಸಲು ಟೊಂಕ ಕಟ್ಟಿ ಅದಕ್ಕೆ ಸತ್ಸಂಕಲ್ಪವನ್ನು ಮಾಡುತ್ತಿದ್ದಂತೆಯೇ ಪ್ರತಿಯೊಂದು ಕೆಲಸವೂ ಸರಾಗವಾಗಿ ನೆರವೇರಲಾರಂಭವಾಯಿತು. ಸ್ಥಳವನ್ನು ವಶಪಡಿಸಿಕೊಂಡುದಾಯಿತು. ಧನ ಸಹಾಯ ಒದಗಿತು. ಜನ ಸಹಾಯವೂ ಒದಗಿತು. ಪ್ರತಿಯೊಂದು ಕೆಲಸವೂ ಆಯಾ ಕಾಲದಲ್ಲಿ ತೃಪ್ತಿಕರವಾಗಿ ನೆರವೇರುತ್ತಾ ಬಂದಿತು. ಇದೆಲ್ಲಕ್ಕೂ ದೈವ ಸಹಾಯವಂತೂ ಇದ್ದೇ ಇತ್ತು. ಪೂರ್ಣಾ ನದಿಗೆ ಭದ್ರವೂ ಎತ್ತರವೂ ಆದಂಥ ಅಂದವಾದ ಸೋಪಾನವು ಕಟ್ಟಲ್ಪಟ್ಟಿತು. ನದಿಯ ಉತ್ತರ ಭಾಗದಲ್ಲಿ ಚಿಕ್ಕದಾದರೂ ಚೊಕ್ಕವಾದ ಸುಂದರವಾದ ಶಿಲ್ಪಶಾಸ್ತ್ರಕ್ಕೆ ಅನುಗುಣವಾದ 2 ಪ್ರತ್ಯೇಕವಾದ ಶಿಲಾ ದೇವಾಲಯಗಳು ನಿರ್ಮಿಸಲ್ಪಟ್ಟವು. ಒಂದು ಶ್ರೀ ಶಾರದಾ ದೇವಿಗಾಗಿಯೂ ಇನ್ನೊಂದು ಶ್ರೀ ಶಂಕರ ಭಗವತ್ಪಾದರಿಗಾಗಿಯೂ ಸಿದ್ಧವಾದವು. ಶ್ರೀ ಶಾರದಾಲಯವು ಮಾತೃ ಶ್ರೀ ಆರ್ಯಾಂಬಾರವರ ಸಂಸ್ಕಾರವು ನಡೆದ ಸ್ಥಳದ ಸಮೀಪದಲ್ಲಿಯೂ, ಶ್ರೀ ಶಂಕರಾಲಯವು ಅದಕ್ಕೆ ಬಲದಲ್ಲಿಯೂ ನಿರ್ಮಿಸಲ್ಪಟ್ಟವು. ದೇವಸ್ಥಾನಕ್ಕೆ ಬಹಿಪ್ರಾಕಾರದಿಂದ ಹೊರಕ್ಕೆ ಪೂರ್ವ ದಿಕ್ಕಿನಲ್ಲಿ ಶ್ರೀಗಳವರ ಬಿಡಾರಕ್ಕಾಗಿ ಮಂದಿರವೊಂದು ರಚಿತವಾಯಿತು. ದೇವಾಲಯಗಳಲ್ಲಿ ಪ್ರತಿಷ್ಠಿಸುವ ಸಲುವಾಗಿ ಪಂಚಲೋಹದಿಂದ ನಿರ್ಮಿತವಾದ ಶ್ರೀ ಶಾರದಾಂಬಾ ಶ್ರೀಶಂಕರ ಮೂರ್ತಿಗಳು ಸಿದ್ಧವಾದವು. ಸಪ್ತಮಾತೃಕೆಯರ ವಿಗ್ರಹಗಳು ಸಿದ್ಧವಾದವು. ಯಾತ್ರಾರ್ಥಿಗಳಿಗಾಗಿ ಎಲ್ಲ ಅನುಕೂಲಗಳು ಸಿದ್ಧಗೊಳಿಸಲ್ಪಟ್ಟವು. ತಿರುವಾಂಕೂರು ಸರ್ಕಾರದವರ ನೆರವು, ಭಕ್ತ ಶಿಷ್ಯರ ನೆರವಿನಿಂದ ಬಿದಿರಿನ ತಟ್ಟೆಗಳಿಂದ ತಾತ್ಕಾಲಿಕ ವಸತಿ ಗೃಹಗಳು ನಿರ್ಮಿತವಾದವು. ಊಟ ಉಪಚಾರಗಳಿಗೂ ವ್ಯವಸ್ಥೆಯಾದವು. ವಿಶಾಲವಾದ ರಸ್ತೆಗಳು ಮಾಡಲ್ಪಟ್ಟವು. ದೀಪ, ಕುಡಿಯುವ ನೀರಿನ ವ್ಯವಸ್ಥೆಯಾದವು. ಇದೆಲ್ಲ ನಡೆದುದು ಸುಮಾರು 100 ವರ್ಷಗಳ ಹಿಂದೆ. ಆಗ ವೈಜ್ಞಾನಿಕ ಸಾಧನಗಳಾಗಲಿ ವಾಹನಗಳ ಸಾಗಾಣಿಕೆಯ ವ್ಯವಸ್ಥೆಯಾಗಲಿ ಇಷ್ಟು ಸುಲಭವಾಗಿಯೂ ಚೆನ್ನಾಗಿಯೂ ಇರಲಿಲ್ಲ. ಆದರೂ ವ್ಯವಸ್ಥಾಪಕರು ಅತ್ಯಂತ ಶ್ರಮವಹಿಸಿ ಶ್ರದ್ಧಾಭಕ್ತಿಗಳಿಂದ ದುಡಿಯುತ್ತಾ ಉತ್ಸಾಹ ಆಸಕ್ತಿಗಳಿಂದ ಪ್ರತಿಯೊಂದು ಕೆಲಸದಲ್ಲಿಯೂ ಮುತುವರ್ಜಿ ವಹಿಸಿ ಅಚ್ಚುಕಟ್ಟುತನವನ್ನು ಪ್ರದರ್ಶಿಸಿದ್ದರು. ಅಂಚೆ ತಂತಿಯ ವ್ಯವಸ್ಥೆ, ಆಸ್ಪತ್ರೆ, ಪೊಲೀಸುಗಳು ನೆರವಿಗೆ ಬಂದವು. ಸ್ವಯಂ ಸೇವಕರ ತಂಡವಂತೂ ಅಹರ್ನಿಶಿ ದುಡಿದು ಸೇವೆಯೇ ಪರಮಧರ್ಮವೆಂಬುದನ್ನು ಕಾಯ ವಾಚ ಮನಸ ನಡೆಸಿ ತೋರಿಸುತ್ತಿದ್ದರು. ಈ ಅಪೂರ್ವವಾದ ಉತ್ಸವಕ್ಕೆ ಭಾರತ ದೇಶದ ನಾನಾ ಕಡೆಗಳಿಂದ ಜನ ತಂಡವಾಗಿ ಬರಲಾರಂಭಿಸಿದರು. ಶ್ರೀಗಳವರು ಕಾಲಟಿ ಕ್ಷೇತ್ರಕ್ಕೆ ದಯಮಾಡಿಸಿದ ಹಿಂದಿನ ದಿನ ಪೆರುಂಬಾವೂರು ಎಂಬಲ್ಲಿ ಬಿಡಾರ ಮಾಡಿದರು. ಆ ರಾತ್ರಿ ವಿಶ್ರಾಂತಿಯಲ್ಲಿದ್ದಾಗ ಅವರ ಸ್ವಪ್ನದಲ್ಲಿ ಶ್ವೇತವಸ್ತ್ರಧಾರಿಯಾಗಿದ್ದ ವಿತಂತು ಸ್ತ್ರೀಯೊಬ್ಬಾಕೆ ಕಾಣಿಸಿಕೊಂಡಳು. ಆಕೆಯು ತನ್ನ ಹಸ್ತದಲ್ಲಿ ವಸ್ತ್ರವೊಂದನ್ನು ಹಿಡಿದು ಹಸನ್ಮುಖಿಯಾಗಿ ನಿಂತಿರಲು ಶ್ರೀ ಗುರುವರ್ಯರು ತಮ್ಮ ಪರಿಜನವನ್ನು ಕರೆದು ಆಕೆ ಯಾರೆಂದು ವಿಚಾರಿಸಬೇಕೆಂದು ಹೇಳಿದರು. ಆಕೆಯು ತಾನು ಅಲ್ಲಿಯೇ ಅಶೋಕ ವೃಕ್ಷ ಮೂಲದಲ್ಲಿಯೇ ಇರುವುದಾಗಿಯೂ ಶ್ರೀಗಳವರನ್ನು ಕರೆತರುವುದಕ್ಕಾಗಿ ಬಂದುದಾಗಿಯೂ ನಗುಮೊಗದಿಂದ ನುಡಿದು ಅಂತರ್ಧಾನಳಾದಳು. ಒಡನೆಯೇ ಶ್ರೀಗಳವರಿಗೆ ಸ್ವಪ್ನ ಕಳೆದು ಎಚ್ಚರವಾಯಿತು. ಆಶ್ಚರ್ಯಚಕಿತರಾದ ಶ್ರೀ ಗುರುಗಳು ಈ ಸ್ವಪ್ನದ ಅರ್ಥವೇನೆಂದು ಆಲೋಚಿಸಿದರು. ಎಷ್ಟು ಪ್ರಯತ್ನ ಮಾಡಿದರೂ ಸಾಧ್ಯವಾಗಲಿಲ್ಲ. ಮನಸ್ಸಿನಲ್ಲಿ ನಾನಾ ವಿಧವಾದ ಆಲೋಚನೆಗಳು ಸುಳಿದು ಹೋಗುತ್ತಿದ್ದವು. ಈ ವಿಚಿತ್ರವಾದ ಸ್ವಪ್ನದ ಸಂಕೇತವೇನಿರಬಹುದೆಂದು ಗುರುವರ್ಯರು ವಿಸ್ಮಿತರಾಗಿಯೇ ಇದ್ದರು. ಮಾರನೆಯ ದಿನ ಶ್ರೀಗಳವರ ದರ್ಶನಕ್ಕಾಗಿ ಜಡ್ಡಿ ರಾಮಚಂದ್ರಯ್ಯನವರು, ಮಠದ ಕಾರ್ಯಭಾರಿಯಾಗಿದ್ದ ಶ್ರೀಕಂಠಶಾಸ್ತ್ರಿಗಳೂ ಬಂದರು. ಕುಂಭಾಭಿಷೇಕಕ್ಕಾಗಿ ಸರ್ವ ಸಿದ್ಧತೆಗಳೂ ಆಗಿವೆ ಎಂದು ವಿಜ್ಞಪ್ತಿ ಮಾಡಿದರು. ಹಿಂದಣ ರಾತ್ರಿ ತಮಗಾಗಿದ್ದ ಕನಸನ್ನು ಕುರಿತು ಚಿಂತಿತರಾಗಿದ್ದ ಗುರುಗಳು ಶಿಷ್ಯರಿಬ್ಬರೂ ಒಂದು ವಿಜ್ಞಾಪನೆ ಮಾಡಿಕೊಂಡ ಕೂಡಲೇ ಮೂರ್ತಿ ಪ್ರತಿಷ್ಠೆ ಮತ್ತು ಕುಂಭಾಭಿಷೇಕಗಳಿಗಾಗಿ ಆಗಿದ್ದ ಎಲ್ಲ ಸಿದ್ಧತೆಯನ್ನು ಕೂಲಂಕುಷವಾಗಿ ವಿವರಿಸಬೇಕೆಂದು ಕೇಳಿದರು. ಪುನಃ ಯಾವ ದೇವಸ್ಥಾನ ಎಲ್ಲೆಲ್ಲಿದೆ, ಮಠದ ಕಟ್ಟೋಣವು ಎಲ್ಲಿದೆ ಮುಂತಾದವನ್ನು ಕೇಳಿದರು. ಶ್ರೀ ಶಾರದಾ ದೇವಾಲಯದ ಬಳಿ ಅಶೋಕ ವೃಕ್ಷವೊಂದಿರುವುದೆಂದು, ಅದರ ಮೂಲದಲ್ಲಿಯೇ ಶ್ರೀ ಆರ್ಯಾಂಬಾರವರ ಸಂಸ್ಕಾರವಾಗಿತ್ತೆಂದು, ಈಗಲೂ ಸಹ ಆ ಸ್ಥಳವನ್ನು ಜನರು ಅತ್ಯಂತ ಪವಿತ್ರವಾಗಿ ಕಾಣುತ್ತಿರುವರೆಂದು ಶಿಷ್ಯರು ಭಿನ್ನವಿಸಿದರು. ಆಚಾರ್ಯರ ಮಾತೆಯರ ಸಂಸ್ಕಾರ ನಡೆದಂಥ ಸ್ಥಳದ ಬಳಿಯೇ ದೇವಾಲಯವಿರುವುದೆಂದು ಕೇಳಿದೊಡನೆ ಗುರುವರ್ಯರ ಶರೀರಾದ್ಯಂತವೂ ನಡುಗಿ ಕಂಗಳಲ್ಲಿ ನೀರ್ದುಂಬಿ ಬಾಷ್ಪ ಉದುರಿತು. ನುಡಿಯು ಗದ್ಗದವಾಯಿತು. ಮೈಯಲ್ಲಿ ಪುಳಕ ಉಂಟಾಯಿತು. ಗದ್ಗದ ಸ್ವರದಿಂದ ಆಚಾರ್ಯರ ಮಾತೃಸ್ಮರಣೆಯನ್ನು ಮಾಡಿದರು. ತಮ್ಮಲ್ಲಿ ಕೃಪೆಯಿಟ್ಟು ದರ್ಶನವಿತ್ತ ಆ ಮಹಾಮಾತೆಯನ್ನು ಸ್ತುತಿಸಿ ಮನಸಾ ವಂದಿಸಿದರು.
ಆನಂದ ಪರವಶರಾಗಿದ್ದ ಗುರುಗಳು ಬಹಳ ಹೊತ್ತಾದ ಮೇಲೆ ಬಹಿರ್ಮುಖರಾಗಿ ತಮಗೆ ಹಿಂದಣ ರಾತ್ರಿಯಾಗಿದ್ದ ಸ್ವಪ್ನ ವಿಶೇಷವನ್ನು ವೃದ್ಧ ವಿತಂತು ಸ್ತ್ರೀಯು ಗೋಚರವಾದುದು ಮೊದಲುಗೊಂಡು ಎಲ್ಲವನ್ನೂ ವಿವರಿಸಿದರು. ಹಾಗೆ ದರ್ಶನವಿತ್ತವರು ಆಚಾರ್ಯ ಮಾತೆಯಾದ ಶ್ರೀ ಆರ್ಯಾಂಬರವರೇ ಎಂದು ನುಡಿದು, ತಾವು ಕೈಗೊಂಡಿರುವ ಈ ಕಾರ್ಯಗಳು ಆಚಾರ್ಯರ ಪ್ರೇರಣೆಯಿಂದಲೇ ಆಗಿರುವುದೆಂಬುದಕ್ಕೆ ಆಕೆಯ ದರ್ಶನ ದೊರೆತುದೇ ಸಾಕ್ಷಿ ಎಂದು ಸಂತೋಷದಿಂದ ನುಡಿದರು. ಅದರ ಮಾರನೆಯ ದಿನ ಕಾಲಟಿಗೆ ದಯಮಾಡಿಸಿ ಪೂರ್ಣಾ ನದಿಯನ್ನು ಹಾಯ್ದು ಆಚಾರ್ಯ ಮಾತೆಯವರ ದಹನವಾದ ಪುಣ್ಯ ಸ್ಥಳವನ್ನು ಸಾಷ್ಟಾಂಗ ಪ್ರಣಾಮ ಮಾಡಿ ಅವರನ್ನು ಶ್ರೀಶಂಕರರನ್ನು ನೆನೆಯುತ್ತಾ ಮೈಮರೆತರು. ಅನಂತರ ತಮಗಾಗಿ ಸಿದ್ಧಗೊಳಿಸಲ್ಪಟ್ಟಿದ್ದ ಬಿಡಾರಕ್ಕೆ ದಯಮಾಡಿಸಿ ಮತ್ತೊಮ್ಮೆ ಎಲ್ಲ ವರದಿಯನ್ನೂ ಪಡೆದುಕೊಂಡರು. ಸಂಜೆ ತಾವೇ ಸ್ವತಃ ಪಾದಚಾರಿಗಳಾಗಿ ಎಲ್ಲೆಡೆಗಳಿಗೂ ತೆರಳಿ ಎಲ್ಲ ವ್ಯವಸ್ಥೆಯನ್ನೂ ಸ್ವತಃ ಪರಿಶೀಲಿಸಿ ಕಾರ್ಯಕರ್ತರುಗಳಲ್ಲಿ ಉತ್ಸಾಹ, ಶ್ರದ್ಧೆ, ಆಸ್ಥೆ, ಅಕ್ಕರೆಗಳನ್ನು ತುಂಬಿದರು. ತಾವೂ ಸಹ ಆ ಎಲ್ಲರ ಉತ್ಸಾಹ, ಆಸಕ್ತಿ, ಶ್ರದ್ಧೆ, ಸಂತೋಷ, ಹರ್ಷಗಳಲ್ಲಿ ಪಾಲ್ಗೊಂಡರು.